ದುಡುಕಿ ನಿನ್ನ ಜೀವನನ ಹಾಳು ಮಾಡ್ಕೋಬೇಡ ಅರ್ಚನಾ. ನನ್ನ ಮಾತು ಕೇಳು, ಇವತ್ತು ಬರ್ತಾ ಇರೋ ಸಂಬಂಧ ತುಂಬ ಚೆನ್ನಾಗಿದೆ. ಮಹಾರಾಜನ್ ವಂಶದವರೇ ಬಂದ್ರು ನಾನು ಒಪ್ಪಲ್ಲ. ಬರೋ ಹುಡುಗನ ಬಗ್ಗೆ ಈಗ ಮಾತಾಡೋದು ಬೇಡ. ಮೊದಲು ಅವ್ರು ಬಂದು ನಿನ್ನ ನೋಡ್ಲಿ, ಆಮೇಲೆ ಮಿಕ್ಕಿದ ವಿಚಾರ ಎಲ್ಲ ಮಾತಾಡೋಣ. ಅಲ್ಲಿವರೆಗೂ ಸ್ವಲ್ಪ ಸುಮ್ಮನೆ ಆಗಲ್ಲ. ನನಗಿದೆಲ್ಲ ಇಷ್ಟ ಇಲ್ಲ ಅಂತ ಗೊತ್ತಿದ್ಮೇಲೂ ಅವ್ರನ್ನ ಮನೆಗೆ ಬರೋಕ್ ಹೇಳಿದೀರಾ ಅಂದ್ರೆ ನಾನು ನಿಮ್ ಮನೇಲೇ ಇಲ್ಲ. ಸೌಂದರ್ಯ, ಏನ್ ಸಿಗುತ್ತೆ? ಎಷ್ಟು ಸೊಕ್ಕಿದೆ ಅವಳಿಗೆ. ಮದ್ವೆ ಬಗ್ಗೆ ನೀನ್ ಎಷ್ಟು ಕನ್ವಿನ್ಸ್ ಮಾಡಿದ್ರು ನಿನ್ ಮಾತಿಗೆ ಬೆಲೆ ಕೊಡದೆ ಹೇಗ್ ಓದ್ಲು ನೋಡು. ನನ್ಗನ್ಸಿದ ಪ್ರಕಾರ ಈ ಮನೆಯವರು ನಿನ್ ಹಿಡಿತದಿಂದ ತಪ್ಪಿಸ್ಕೊತಿದ್ದಾರೆ ಅನ್ಸುತ್ತೆ. ಏನ್ ನಿನ್ ಮಾತಿನ ಅರ್ಥ? ನಿನ್ ಇಷ್ಟ ಇಲ್ದೇ ಇದ್ರು ಚಿರು ಅವಳನ್ನ ಊರಿಗೆ ಕರ್ಕೊಂಡೋದ, ಅಲ್ಲೇ ಉಳ್ಕೊಂಡ. ಅದ್ ಯಾವಾಗ ಬರ್ತಾನೋ ಯಾರಿಗ್ ಗೊತ್ತು. ಅವಂದು ಆ ಕತೆ ಆದ್ರೆ ಈ ಅರ್ಚನಂದು ಇನ್ನೊಂದ್ ಕತೆ. ಅಲ್ಲಮ್ಮ, ಅರ್ಚನನ್ಗೆ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂದ್ರೂ ನೀನ್ ಯಾಕೆ ಅಷ್ಟೊಂದು ಬಲವಂತ ಮಾಡ್ತಿದೀಯಾ? ಒಳ್ಳೆ ಸಂಬಂಧ ಬರ್ತಿದೆ, ಎಲ್ಲೂ ಹೋಗ್ಬೇಡ, ಮನೇಲೇ ಇರು ಅಂತ ಹೇಳಿದ್ರು ಆಗಲ್ಲ ನನ್ಗೆ ಅಂತ ಮುಖಕ್ಕೆ ಹೊಡೆದಾಗ ಹೇಳ್ಬಿಟ್ಟು ಹೋದ್ಲಲ್ಲ, ಇದು ಬೇಕಿತ್ತ ನಿನ್ಗೆ? ಮೊದ್ಲು ನೀನ್ ಹೇಗಿದ್ದೆ, ನಿನ್ ಪವರ್ ಹೇಗಿತ್ತು, ಈಗ ಅದೆಲ್ಲ ಕಮ್ಮಿ ಆಗ್ತಿದೆ ಅನ್ನಿಸ್ತಿದೆ. ಹಾ ಶೋ ಒಂದು ನಿಮಿಷ ಚೆಕ್ ಮಾಡಬೇಕು. ಇರಿ ಕಣ್ಣನ್ ಮಕ್ಕಳು. ನನ್ನ ಫೋನ್ ಕಾಲ್ನೇ ಕಟ್ ಮಾಡ್ತೀಯಾ? ಹಾಗಂತ ನಾನು ಸುಮ್ಮನಿರಲ್ಲ ನರಸಿಂಹ. ನೀನು ಫೋನ್ ರಿಸೀವ್ ಮಾಡೋ ತನಕ ಪದೇ ಪದೇ ಕಾಲ್ ಮಾಡ್ತಾನೆ ಇರ್ತೀನಿ. ಯಾರ್ ಫೋನಣ್ಣ? ಯಾರ್ದಿಲ್ಲ ಪುಟಿ, ಸಂದೀಪ ಮಾತಾಡ್ಬೇಕಿತ್ತು. ಇಲ್ಲಿ ನಾನು ಆಮೇಲೆ ಮಾತಾಡ್ತೀನಿ. ನೀನ್ ಆಡ್ತಿರು, ನಾನ್ ಮಾತಾಡ್ತೀನಿ. ನಾನೇ ಮಾತಾಡ್ತೀನಿ. ಒಂದಾಟ ನೀವಿಬ್ರೆ ಆಡ್ತೀರಿ, ನಾ ಬಂದೆ. ಹಲೋ. ಯಾಕೆ ಕಾಲ್ ಕಟ್ ಮಾಡ್ತಿದ್ಯಾ? ಮನೇಲಿ ಎಲ್ಲರೂ ಇದ್ದಾರೆ. ಅದು ಅಲ್ಲದೆ ಬೆಂಗಳೂರಿನ ನನ್ನ ತಂಗಿ ಭಾವನೂ ಬಂದಿದ್ದಾರೆ. ಓ ಓಕೆ. ಆದರೆ ನಿನ್ನೆಯಿಂದ ಫೋನು ಇಲ್ಲ, ಮೆಸೇಜು ಇಲ್ಲ, ಏನೂ ಇಲ್ವಲ್ಲ, ಅದಕ್ಕೆ ನಾನೇ ಕಾಲ್ ಮಾಡಿದೆ. ನಿನಗೆ ಗೊತ್ತಲ್ವಾ, ಅಪ್ಪ ಹಾಸ್ಪಿಟಲ್ ಇದ್ರು, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಹೌದು, ಈಗ ಹೇಗಿದ್ದಾರೆ? ಈಗ ಪರವಾಗಿಲ್ಲ, ಮನೇಲಿ ರೆಸ್ಟ್ ಮಾಡ್ತಾ ಇದ್ದಾರೆ, ಆರಾಮಾಗಿದ್ದಾರೆ. ನೀನು ಹೇಗಿದ್ಯಾ? ಅಮ್ಮ ನಿನ್ನನ್ನು ಮಾತಾಡ್ಸ್ತಿದ್ದಾರಾ? ಇಲ್ಲ. ಡೋಂಟ್ ವರಿ ನರಸಿಂಹ, ನಿಮ್ಮಮ್ಮ ಖಂಡಿತ ನಿನ್ನ ಹತ್ರ ಮಾತಾಡ್ತಾರೆ. ಹಾಗೆ ನಾನು ಮಾಡ್ತೀನಿ, ತಲೆ ಕೆಡ್ಸ್ಕೋಬೇಡ, ಆರಾಮಾಗಿರು. ಸರಿ, ಮನೇಲಿ ಎಲ್ಲರೂ ಇದ್ದಾರೆ, ನಾನು ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಓಕೆ ಬಾಯ್. ಆಂಟಿ ಅಮ್ಮ, ನೀನು ತಾಳಿ ಮತ್ತೆ ಉಂಗುರ ಇದು ಇಲ್ಲಿಡ್ಲಾ? ಹಾಂ, ಇಡಿ. ನೋಡ್ದ್ಯಮ್ಮ, ನನ್ನ ಮಗನಿಂದಾನೇ ನನ್ನ ಗಂಡಂಗೆ ಹೀಗಾಯ್ತು ಅಂತ ಹೇಳ್ತಿದ್ದೆ. ಕೊನೆಗೂ ಅವನೇ ನಿನ್ನ ತಾಳಿ ಬಿಡಿಸ್ಕೊಂಡು ಬಂದ. ಲೋ ನರಸಿಂಹ, ನಿಜ ಹೇಳೋ, ಇದು ನಿಜವಾಗ್ಲೂ ಬಂಗಾರದ್ದೇನಾ ಅಥವಾ ಉಮಾಗೋಲ್ಡ್ ಏನಾದರೂ ಮಾಡಿಸ್ಕೊಂಡು ಬಂದ್ಯಾ? ಯಾಕೆಂದ್ರೆ ಅಣ್ಣನ ಆಪರೇಷನ್ಗೆ
₹1 ಕೊಡೋಕ್ಕೂ ಆಗಲಿಲ್ಲ ನಿನ್ನ ಕೈಲಿ. ಅಂಥದ್ರಲ್ಲಿ ತಾಳಿ ಬಿಡಿಸ್ಕೊಂಡು ಬರೋಕ್ಕೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತಪ್ಪ ನಿನ್ನ ಹತ್ರ? ಎಲ್ಲಿಂದನೋ ಸಾಲ ಮಾಡ್ತಂದಿರ್ತಾರೆ ಬಿಡಿ, ಅದು ಮುಖ್ಯ ಅಲ್ಲ. ಈ ಕರಿಮಣಿನ ವಾಪಸ್ ತಂದ್ರಲ್ಲ, ಅದು ಮುಖ್ಯ. ಈಗಲಾದ್ರೂ ನಿಮ್ಮ ಮಗನ ಮೇಲಿರೋ ಕೋಪ ಕಡಿಮೆ ಆಯ್ತಾತೆ? ಅಮ್ಮನ ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡಿರೋ ನಾನು, ಅಮ್ಮ ಇಲ್ದಿರೋ ನೋವು ಏನು ಅಂತ ತುಂಬಾನೇ ಅನುಭವಿಸಿದ್ದೀನಿ. ಅಮ್ಮನ ಪ್ರೀತಿಗೋಸ್ಕರ ಹಂಬಲಿಸಿದ್ದೀನಿ. ಆಮೇಲೆ ನಮ್ಮ ಅತ್ತಿಗೆ ಬಂದು ಆ ಸ್ಥಾನ ತುಂಬಿದ್ರು. ನಾನು ಅನುಭವಿಸಿರೋ ನೋವು ಬೇರೆ ಯಾರು ಅನುಭವಿಸ್ಬಾರ್ದು ಅನ್ನೋದೇ ನನ್ನ ಕಾಳಜಿ. ನಾನು ಈ ಮನೆಗೆ ಬಂದಾಗಲೆಲ್ಲ ನಿಮ್ಮನ್ನು ನೋಡಿ ತಾಯಿ ಅಂದರೆ ಅನಾಥರಾದಂಗೆ ಅಲ್ವಾ?